ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಗಳನ್ನು ತಿಳಿಯಪಡಿಸ್ತೇನೆ. ಮತ್ತೊಮ್ಮೆ ಸತ್ಯಧ್ವನಿ ಎಂಬಂಥ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾನು ಆಹ್ವಾನಿಸುತ್ತೇನೆ. ಸತ್ಯಧ್ವನಿ ಎಂಬಂಥ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪೆಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತೈತೆ. ಈ ನಮ್ಮ ಸಭೆಗಳಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ನಮ್ಮ ಸಭೆಯಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ದೊರಕುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೇನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ ಟಿ ವಿ ಪರದ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ನಾವು ದೇವರ ಆತ್ಮನ ಸಹಾಯದಿಂದ ನಿಮಗೆ ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ನಾವು ಹೋಗೋಣ. ನಾವು ನೋಡ್ತೇವೆ, ದೇವರ ವಾಕ್ಯವನ್ನು ಕೇಳುವುದರಿಂದ, ಕೇಳುತ್ತಾ ಇರುವುದರಿಂದ ಹಲ್ಲೆಲೂಯಾ ನಂಬಿಕೆ ನಮಗೆ ಬರ್ತೈತೆ. ಕ್ರಿಸ್ತ ನಂಬಿಕೆ ನಮಗೆ ಉಂಟಾಗ್ತೈತೆ ಎಂಬುದಾಗಿ. ನಂಬಿಕೆ ಎಲ್ಲ ಜಯಗಳನ್ನು ತರುವಂಥದ್ದಾಗಿರ್ತೈತೆ. ದೇವರ ವಾಕ್ಯ ಹೇಳ್ತೈತೆ, ಲೋಕವನ್ನು ಜಯಿಸಿರುವಂಥದ್ದು ನಂಬಿಕೆಯೇ ಎಂಬುದಾಗಿ. ನಮಗೆ ನಂಬಿಕೆ ಬಹಳ ಮುಖ್ಯ. ಅಪೊಸ್ತಲನಾದ ಪೌಲನು ಹೀಗೆ ಹೇಳ್ತಾನೆ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ. ಕಡೇ ತನಕ ನಾವು ಕಾಪಾಡಿಕೊಳ್ಳಬೇಕಾದದ್ದು, ಕಡೇ ತನಕ ದೃಢವಾಗಿರಬೇಕಾದದ್ದು ಕ್ರಿಸ್ತ ನಂಬಿಕೆಯಲ್ಲಿ ಎಂಬುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ನಾವು ಯಾವಾಗಾದರೆ ಕ್ರಿಸ್ತ ನಂಬಿಕೆಯಲ್ಲಿ ನಾವು ದೃಢವಾಗಿರ್ತೇವೋ, ಕ್ರಿಸ್ತ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ತೇವೋ, ಖಂಡಿತವಾಗಿ ನಮ್ಮ ಹೋರಾಟ ಶ್ರೇಷ್ಠ ಹೋರಾಟವಾಗಿರ್ತೈತೆ, ನಮ್ಮ ಜೀವನ ಶ್ರೇಷ್ಠ ಜೀವನವಾಗಿರ್ತೈತೆ. ಹಲ್ಲೆಲೂಯಾ. ನಾವು ದೇವರ ಮಾರ್ಕನ್ನು ನಮ್ಮ ಜೀವನದಲ್ಲಿ ನಾವು ಆ ಮಾರ್ಕನ್ನು ತಪ್ಪಿ ಹೋಗುವವರು ನಾವು ಆಗಿರುವುದಿಲ್ಲ. ಆದ್ದರಿಂದ ವಾಕ್ಯವನ್ನುವಂಥದ್ದು ನಮಗೆ ಯಾಕೆ ಪ್ರಾಮುಖ್ಯ? ಬಿಗ್ ಜೆ ಟಿ ವಿ ಬೆಳಗ್ಗೆಯಿಂದ ರಾತ್ರಿ ತನಕ 24 ತಾಸು ದೇವರ ವಾಕ್ಯವನ್ನು ಪ್ರಸಾರ ಮಾಡ್ತೈತೆ. ಇದರ ಅಗತ್ಯ ಏನು ಎಂಬುದಾಗಿ ನಾವು ನೋಡುವಂಥದ್ದಾದರೆ, ವಾಕ್ಯವೇ ನಮ್ಮ ನಂಬಿಕೆಗೆ ಆಧಾರವಾಗಿದೆ. ಈ ನಂಬಿಕೆಯೇ ಜಯದ ಜೀವಿತಕ್ಕೆ ಆಧಾರವಾಗಿದೆ. ಹಲ್ಲೆಲೂಯಾ. ನಂಬಿಕೆಯನ್ನು ಕಾಪಾಡಿಕೊಳ್ಳುವಂಥದ್ದೇ ಕ್ರೈಸ್ತವ ಜೀವಿತದ ಉದ್ದೇಶವಾಗಿರ್ತೈತೆ. ಆದ್ದರಿಂದ ದೇವರ ವಾಕ್ಯವನ್ನು ಕೇಳುವಂಥ ನೀವು ಧನ್ಯರು. ಹಲ್ಲೆಲೂಯಾ. ಬಟ್ ಕೇಳುವವರಾಗಿ ಮಾತ್ರವಿರಬೇಡ್ರಿ. ಕೇಳುವಂಥ ಪ್ರತಿ ವಾಕ್ಯವನ್ನು ನೀವೇನು ಮಾಡಬೇಕಂದ್ರೆ, ಸತ್ಯವೇದದಲ್ಲಿ ಆಗಿದೆಯೋ ಇಲ್ಲೋ ಅಂತ ಪರೀಕ್ಷಿಸಬೇಕು ಮೊದಲು. ಎರಡನೇದಾಗಿ, ಸತ್ಯವೇದ ಪ್ರಕಾರ ಇರುವಂಥ ದೇವರ ವಾಕ್ಯವನ್ನು ನಾವು ನಂಬಬೇಕು, ಸ್ವೀಕಾರ ಮಾಡಬೇಕು. ಹಲ್ಲೆಲೂಯಾ. ನಂಬಬೇಕು, ಸ್ವೀಕಾರ ಮಾಡಬೇಕು, ಅದನ್ನು ದೃಢವಾಗಿ ಇಟ್ಟುಕೊಳ್ಳಬೇಕು, ಅದನ್ನು ಕಾಪಾಡಿಕೊಳ್ಳಬೇಕು, ನಿಧಿಯೋಪಾದಿಯಲ್ಲಿ ಅದನ್ನು ಭದ್ರಪಡಿಸಿಕೊಳ್ಳಬೇಕು. ಖಂಡಿತವಾಗಿ ನಿಮ್ಮ ಜೀವಿತ 30ರಷ್ಟು, 60ರಷ್ಟು, 100ರಷ್ಟು ಫಲಿಸುವಂಥದ್ದಾಗಿರ್ತದೆ. ಈ ದಿನ ದೇವರ ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೆ ಸಮಯವನ್ನು ನಿನ್ನ ಕೈಗೊಪ್ಪಿಸಿಕೊಡ್ತೇವೆ. ನಿನ್ನ ವಾಕ್ಯವನ್ನು ಕರ್ತನೆ ಧ್ಯಾನಿಸ್ತಿರುವಾಗ ಕೇಳುವಂಥ ಕರ್ತನೆ ನಮ್ಮೆಲ್ಲರನ್ನು ನಿನ್ನ ಕೈಗೊಪ್ಪಿಸಿಕೊಡ್ತೇವೆ. ಬಲಪಡಿಸಿರಿ ಸ್ವಾಮಿ. ನಿನ್ನ ವಾಕ್ಯವನ್ನು ಗ್ರಹಿಸುವ ಕೃಪೆಯನ್ನು ಅನುಗ್ರಹಿಸಿರಿ. ನಮ್ಮ ಹೃದಯಗಳನ್ನು ನಿನ್ನ ವಾಕ್ಯಕ್ಕಾಗಿ ತೆರೆಯಿರಿ. ನಮ್ಮ ಕಣ್ಣುಗಳನ್ನು ಬೆಳಗಿಸಿರಿ ಕರ್ತ. ನಮ್ಮ ಆತ್ಮಿಕ ಕಿವಿಗಳನ್ನು ತೆರೆಯಿರಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ವಾಕ್ಯಕ್ಕೆ ಕರ್ತನೆ ನಾವು ಗಮನ ಕೊಡುವಂತೆ ಕೃಪೆಯನ್ನು ಅನುಗ್ರಹಿಸಿರಿ. ಮುಂದಿರುವ ಸಮಯ ನಿನ್ನ ಕೈಗೊಪ್ಪಿಸಿಕೊಡ್ತಾ ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್. ಕಳೆದ 3 ವಾರಗಳು ಶಿಲುಬೆಯ ಸಂದೇಶ ನಂಬುವವರಿಗೆ ದೇವರ ಶಕ್ತಿಯಾಗಿದೆ. ಶಿಲುಬೆಯ ಮಾತನ್ನು ಯಾರು ನಂಬುವುದಿಲ್ಲವೋ ಅಥವಾ ನಾಶನ ಮಾರ್ಗದಲ್ಲಿದ್ದವರಿಗೆ ಮಾತ್ರ ಹುಚ್ಚು ಮಾತು ಎಂಬುದಾಗಿ, ನಂಬದವರಿಗೆ ಅದು ಹುಚ್ಚು ಮಾತಾಗಿ ತೋರ್ತೈತೆ. ಹುಚ್ಚು ಮಾತು ಅನ್ನಿಸ್ಕೊಂಡವರು ನಂಬುವುದಿಲ್ಲ, ಅವರು ನಾಶನದಲ್ಲಿದ್ದಾರೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಯಾಕಂದರೆ ದೇವರ ಸುವಾರ್ಥ ವಾಕ್ಯನು ನಂಬುವವರಿಗೆ ಅದು ರಕ್ಷಣೆ ಕೊಡುವಂಥ ದೇವರ ಶಕ್ತಿಯಾಗಿದೆ ಎಂಬುದಾಗಿ. ಆದ್ದರಿಂದ ಶಿಲುಬೆಯ ಸಂದೇಶ ನಾವು ನೋಡ್ತೇವೆ, ಅದು ಯಾವತ್ತಾದರೂ ವ್ಯಾಲಿಡಿಟಿ ಮುಗಿಯುವುದಿಲ್ಲ. ಅದು ಯಾವಾಗಲೂ ಸಹ ನೂತನವಾಗಿರುವಂಥ ಸಂದೇಶವಾಗಿರ್ತೈತೆ. ಈ ಸುವಾರ್ಥ ವಾಕ್ಯವೇ ನಾವು ಕ್ರಿಸ್ತ ನಂಬಿಕೆಗೆ ಆಧಾರವಾಗಿರ್ತೈತೆ. ಈ ಸುವಾರ್ಥ ವಾಕ್ಯವು ಏನೆಂದರೆ, ಶಿಲುಬೆಯಲ್ಲಿ ಕ್ರಿಸ್ತನು ನೆರವೇರಿಸಿರುವಂಥ ಕಾರ್ಯದ ಕುರಿತಾದಂಥ ಸಂದೇಶವೇ ಶಿಲುಬೆಯ ಸಂದೇಶ, ಸುವಾರ್ತೆ ಎಂಬುದಾಗಿ. ಇದನ್ನು ಯಾರು ನಂಬುತ್ತಾರೋ ಅವರು ರಕ್ಷಣೆಯನ್ನು ಹೊಂದುತ್ತಾರೆ. ಅವರ ಜೀವನದಲ್ಲಿ ಅವರು ದೇವರ ಶಕ್ತಿಯನ್ನು ಅನುಭವಿಸುವಂಥವರು, ಅವರು ದೇವರ ಶಕ್ತಿಯನ್ನು ಕಾಣುವವರು ಆಗಿರ್ತಾರೆ ಎಂಬುದಾಗಿ. ಆದ್ದರಿಂದ ಶಿಲುಬೆಯ ಸಂದೇಶ ಏನನ್ನು ಹೇಳ್ತೈತೆ? ನಾವು ಕಳೆದ 3 ವಾರಗಳಲ್ಲಿ 3 ಸಂಗತಿಗಳನ್ನು ನಾವು ಹೇಳ್ತಾ ಬಂದಿದ್ದೇವೆ.
ನೀವು ಅದನ್ನು ಕೇಳಬೇಕಂದ್ರೆ ಬಿಗ್ ಜೈ ಟಿ ವಿಯಲ್ಲಿ ಈಗಾಗಲೇ ಯೂಟ್ಯೂಬಲ್ಲಿ ಬಿಗ್ ಜೈ ಡಿವೋಷನಲ್ ಎಂಬುವಂಥ ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಸತ್ಯಧ್ವನಿ ಎಂಬಂಥ ಪ್ರೋಗ್ರಾಮ್ ಪ್ರತಿ ಗುರುವಾರ ಸಂಜೆ 7ರಿಂದ 7:15 ತನಕ ಪ್ರಸಾರವಾಗ್ತದೆ. ಅದರ ರೆಕಾರ್ಡೆಡ್ ವೀಡಿಯೋಸಲ್ಲಿರ್ತವೆ. ದಯಮಾಡಿ ನೀವು ಹಿಂದೆ ಕಳೆದ 3 ವಾರಗಳನ್ನು ನೀವು ಕೇಳುವಂಥದ್ದಾದರೆ ಈ ಸಂಗತಿಗಳು ನಿಮಗೆ ಸ್ಪಷ್ಟವಾಗ್ತವೆ. ಮೊದಲನೇ ವಾರ ಆತನ ವಾಕ್ಯವು ನಿಷ್ಫಲವಾಗುವುದಿಲ್ಲ, ಆತನ ಸಂಕಲ್ಪಗಳು ನಿರರ್ಥಕವಾಗುವುದಿಲ್ಲ ಎಂಬುದಾಗಿ ಶಿಲುಬೆಯ ಸಂದೇಶ ತೋರ್ತೈತೆ. ಯಾಕಂದರೆ ಆತನ ಶಿಲುಬೆಯ ಮರಣ ಪುನರುತ್ಥಾನಗಳು ದೇವರ ಅನಾದಿ ಸಂಕಲ್ಪ, ಆತನ ಸ್ಥಿರ ಸಂಕಲ್ಪವಾಗಿತ್ತು, ಆತನ ಆಲೋಚನೆಯಾಗಿತ್ತು. ಪ್ರವಾದನ ವಾಕ್ಯದಲ್ಲಿ ಆತನ ಶಿಲುಬೆಯಲ್ಲಿ ಮರಣಿಸೋದಕ್ಕಿಂತ ಮುಂಚಿತವಾಗಿಯೇ 700 ವರ್ಷಗಳ ಮುಂಚಿತವಾಗಿಯೇ ದಾವೀದನು ಮತ್ತು ಯೆಶಾಯ ಪ್ರವಾದಿ ಇವರೆಲ್ಲರೂ ನುಡಿದಿರುವಂಥವರಾಗಿ ಅವರ ಮೂಲಕ ಪವಿತ್ರಾತ್ಮನ ನುಡಿದಿದ್ದಾನೆ. ಪ್ರವಾದನ ವಾಕ್ಯಗಳು ನೆರವೇರಿದ್ದಾವೆ ಆತನ ಮರಣದ ಕುರಿತು ಹೇಳಲ್ಪಟ್ಟ ವಾಕ್ಯ. ಹಾಗೆ ಯಾವುದೇ ವಾಕ್ಯ, ಯಾವುದೇ ವಾಗ್ದಾನ, ಯಾವುದೇ ಪ್ರವಾದನ ವಾಕ್ಯ ನಿಶ್ಚಯವಾಗಿ ನೆರವೇರ್ತತೆ. ಆತನ ಸಂಕಲ್ಪಗಳು ಅವು ನಿಷ್ಫಲವಾಗುವುದಿಲ್ಲ ಎಂಬುದನ್ನು ಆತನ ಶಿಲುಬೆಯು ಸಾರುವಂಥದ್ದಾಗಿರ್ತದೆ. ಎರಡನೇದಾಗಿ ನಾವು ನೋಡಿದೆವು, ಆತನ ಶಿಲುಬೆಯು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ. ಇವೇ ನೀವು ಪಾಪಿಗಳ, ನೀವು ದುರ್ಮಾರ್ಗ ಸ್ಥಿತಿಯಲ್ಲಿದ್ದೀರಾ, ದುಷ್ಟರಾಗಿ ಜೀವಿಸ್ತಿದ್ದೀರಾ, ಕೆಟ್ಟತನದಲ್ಲಿ ಬಂಧಿಸಲ್ಪಟ್ಟವರಾಗಿದ್ದೀರಾ, ಕೆಟ್ಟತನದಿಂದ ಹೊರಗಡೆ ಬರಲಾರ್ದ ಸ್ಥಿತಿಯಲ್ಲಿದ್ದೀರಾ, ದೇವರು ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ. ದೇವರು ನಿಮ್ಮನ್ನೆಂದಿಗೂ ನಿಮಗೆ ವಿರೋಧಿಯಾಗಿ ಆತನು ಇರುವುದಿಲ್ಲ. ನಿಮ್ಮ ಪಾಪಗಳನ್ನು ಆತನು ಇಷ್ಟಪಡುವುದಿಲ್ಲ, ದುರ್ಮಾರ್ಗಗಳನ್ನು ಆತನು ಇಷ್ಟಪಡುವುದಿಲ್ಲ, ದುಷ್ಟತನವನ್ನು ಆತನು ಹೇಸಿಕೊಳ್ಳುತ್ತಾನೆ. ಬಟ್ ನಿಮ್ಮನ್ನು ಅಂದರೆ ಪಾಪಿಗಳಾದ ನಿಮ್ಮನ್ನು ಆತನು ಪ್ರೀತಿ ಮಾಡುವಂಥ ಆತನಾಗಿದ್ದಾನೆ. ಪಾಪಿಗಳಿಗೆ ಆತನ ವಿರೋಧಿ ಅಲ್ಲ, ಪಾಪಕ್ಕೆ ಮಾತ್ರ ಆತನ ವಿರೋಧಿಯಾಗಿದ್ದಾನಷ್ಟೇ. ಆದ್ದರಿಂದ ನಮ್ಮನ್ನು ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ, ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ, ನಮಗೋಸ್ಕರ ನಾವಿನ್ನೂ ಪಾಪಿಗಳಾಗಿರುವಾಗಲೇ, ಇನ್ನೂ ನಾವು ದುಷ್ಟರಾಗಿ ಜೀವಿಸುತ್ತಿರುವಾಗಲೇ, ಆತನಿಗೆ ವೈರಿಗಳಾಗಿ ಭಕ್ತಿಹೀನರಾಗಿ ಇರುವಾಗಲೇ ನಮಗೋಸ್ಕರ ಕ್ರಿಸ್ತನು ಪ್ರಾಣ ಕೊಟ್ಟಿದ್ದಾನೆ. ಇದರಲ್ಲಿ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಸಿದ್ಧಾಂತವಾಯಿತು. ಆತನ ಪ್ರೀತಿ ನಿನ್ನ ಮೇಲೆ ರುಜುವು ಮಾಡಲ್ಪಟ್ಟಿದೆ. ಮನುಷ್ಯನನ್ನು ದೇವರು ಪ್ರೀತಿಸ್ತಿದ್ದಾನೆ, ಎಷ್ಟೋ ಹೆಚ್ಚಾಗಿ ಅಪಾರವಾಗಿ ಆತನು ಪ್ರೀತಿ ಮಾಡ್ತಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಆದ್ದರಿಂದ ಕ್ರೈಸ್ತವರಾದ ನಾವಾದರೇನು, ಅನ್ಯರಾದ ಯಾರೇ ಆದರೆ ಏನು, ಅಂದರೆ ಕ್ರಿಸ್ತನನ್ನು ನಂಬದವರು ಸಹ ದೇವರು ನಿಮ್ಮನ್ನು ಪ್ರೀತಿಸ್ತಿದ್ದಾನೆಂಬುದಾಗಿ ನೀವು ನಂಬಬೇಕು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತದೆ. ಮೂರನೇದಾಗಿ ನಾವು ನೋಡಿದೆವು, ಶಿಲುಬೆಯಲ್ಲಿ ದೊಡ್ಡ ಬದಲೀಕರಣ ನಡೆದಿದೆ ಎಂಬುದಾಗಿ. ಪಾಪಿಗಳಾದ ನಾವು ನೀತಿ ಸ್ವರೂಪಿಗಳಾಗಿದ್ದೇವೆ. ದೇವರ ನೀತಿ ನಮಗೆ ವರ್ಗಾಯಿಸಲ್ಪಟ್ಟಿದೆ. ನಮ್ಮ ಪಾಪಗಳೆಲ್ಲ ನೀತಿ ಸ್ವರೂಪಿಯಾದ ಯೇಸು ಹೊತ್ತುಕೊಂಡು ಆತನ ಮೇಲೆ ಹಾಕಿಕೊಂಡಿದ್ದಾನೆ. ಆತನು ನಮ್ಮ ನಿಮಿತ್ತ ಪಾಪ ಸ್ವರೂಪಿಯಾಗಿ ಮಾಡಲ್ಪಟ್ಟಿದ್ದಾನೆ. ನಮ್ಮ ಪಾಪಗಳು ನಮ್ಮ ಲೆಕ್ಕದಲ್ಲಿ ಇಲ್ಲದೆ ಅವೆಲ್ಲವೂ ಕ್ರಿಸ್ತನ ಲೆಕ್ಕಕ್ಕೆ ಹೋಗಿ ನಮ್ಮನ್ನು ದೇವರು ನಮ್ಮ ಸಂಗಡ ಸಂಧಾನ ಮಾಡಿಕೊಂಡಿದ್ದಾನೆ ಎಂಬುದಾಗಿ. ಆದ್ದರಿಂದ ನಮ್ಮ ಪಾಪಗಳನ್ನು ಯೇಸು ಹೊತ್ತುಕೊಂಡಿದ್ದಾನೆ. ಅದಕ್ಕೆ ಆತನು ಪಾಪ ಸ್ವರೂಪಿಯಾದ, ಅದಕ್ಕೆ ಮರಣಕ್ಕೆ ತಾನು ಒಪ್ಪಿಸಿಕೊಟ್ಟಿರುವಂಥ ಆತನಾಗಿದ್ದಾನೆ. ಆತನ ನೀತಿ ವರವಾಗಿ ನಮಗೆ ನಂಬುವವರಿಗೆ ದೇವರು ಅನುಗ್ರಹ ಮಾಡಿರುವಂಥ ಆತನಾಗಿದ್ದಾನೆ. ಅದಕ್ಕೆ ನಾವು ನಂಬಬೇಕು. ಶಿಲುಬೆಯ ಸಂದೇಶ ಹೇಳ್ತೈತೆ, ನಿನ್ನ ಪಾಪಗಳು ನಿನ್ನ ಲೆಕ್ಕದಲ್ಲಿದ್ದ ಇಲ್ಲ, ಅದು ಯೇಸು ಕ್ರಿಸ್ತನು ಹೊತ್ತು ತೀರಿಸಿದ್ದಾನೆ. ಆತನ ನೀತಿ ನಿನಗೆ ಕೊಡಲ್ಪಟ್ಟಿದೆ. ಇದು ನಿನ್ನ ನೀತಿಯಲ್ಲ, ನಿನ್ನ ಕ್ರಿಯೆಗಳಿಂದ ಬಂದ ನೀತಿಯಲ್ಲ, ದೇವರೇ ಕೊಟ್ಟಿರುವ, ವರವಾಗಿ ಕೊಟ್ಟಿರುವ ನೀತಿಯಾಗಿದೆ. ಇದು ದೇವರ ನೀತಿ ನಿನಗೆ ವರ್ಗಾಯಿಸಲ್ಪಟ್ಟಿದೆ. ದೇವರ ನೀತಿಯನ್ನು ನೀನು ಹೊಂದಿದ್ದಿ ಎಂಬುದಾಗಿ ಶಿಲುಬೆಯ ಸಂದೇಶ ಹೇಳುವಂಥದ್ದಾಗಿರ್ತದೆ. ಈ ಶಿಲುಬೆಯ ಸಂದೇಶ ಹೇಳುವಂಥ ಸಂಗತಿಗಳನ್ನು ಕೇಳುವವರು ಮಾತ್ರ ಆಗಿರಬಾರದು, ನಾವು ನಂಬಬೇಕು. ನಾನು ನೀತಿವಂತನು ಎಂಬುದನ್ನು ನಂಬಬೇಕು. ಇದು ಹೆಮ್ಮೆ ಅಲ್ಲ, ಇದು ನಂಬಿಕೆ. ಇದೇ ದೀನತೆ. ದೇವರು ಮಾಡಿರುವ ಕಾರ್ಯವನ್ನು ಸ್ವೀಕರಿಸುವಂಥದ್ದೇ ದೀನತೆಯಾಗಿದೆ. ಆತನು ಕೊಟ್ಟ ವರವನ್ನು ತಿರಸ್ಕರಿಸುವವರಾಗಿರಬಾರದು, ಅದನ್ನು ಸ್ವೀಕರಿಸಿ ನಂಬುವವರಾಗಿರಬೇಕು. ನನ್ನ ಪಾಪಗಳು ನನ್ನ ಲೆಕ್ಕದಲ್ಲಿಲ್ಲ, ಯೇಸು ತಾನು ಹೊತ್ತುಕೊಂಡು ತೀರಿಸಿದ್ದಾನೆ. ನನಗೆ ದೇವರ ನೀತಿ ಕೊಡಲ್ಪಟ್ಟಿದೆ. ದೇವರಿಗೆ ಈಗ ನಾನು ಸಮರ್ಪಕವಾದ ನೀತಿ ಸ್ವರೂಪಿಯಾಗಿದ್ದೇನೆ ಎಂಬುದನ್ನು ನಾವು ನಂಬಬೇಕು. ಇದು ಕ್ರಿಸ್ತ ನಂಬಿಕೆ. ಕ್ರೈಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಅಂತ ಪೌಲನು ಹೇಳುವಾಗ, ಏನು ಕ್ರಿಸ್ತ ನಂಬಿಕೆ? ನನ್ನ ಪಾಪಗಳು ನನ್ನ ಲೆಕ್ಕದಲ್ಲಿಲ್ಲ, ಯೇಸು ಹೊತ್ತುಕೊಂಡಿದ್ದಾನೆ. ನನಗೆ ದೇವರ ನೀತಿ ಅನುಗ್ರಹಿಸಲ್ಪಟ್ಟಿದೆ. ಈಗ ದೇವರ ಮುಂದೆ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳು ನಾವಾಗಿದ್ದೇವೆ ಎಂಬುದಾಗಿ ನಂಬುವಂಥದ್ದು, ಈ ನಂಬಿಕೆಯಲ್ಲಿ ಸದಾಕಾಲ ದೃಢವಾಗಿರುವಂಥದ್ದು ಕ್ರಿಸ್ತ ನಂಬಿಕೆ ಆಗಿರ್ತದೆ.
ಹಲ್ಲೆಲೂಯಾ. ಈ ನಂಬಿಕೆನೇ ಎಲ್ಲ ವಿಷಯಗಳಲ್ಲಿ ನಮ್ಮ ಜೀವಮಾನದ ಪ್ರತಿ ಹೆಜ್ಜೆಯಲ್ಲಿ ದೇವರ ಮೇಲೆ ಭರವಸೆಗೆ ಆಧಾರವಾಗಿರ್ತೈತೆ. ದೇವರ ಮತ್ತು ಆಶೀರ್ವಾದಗಳನ್ನು ನಂಬುವುದಕ್ಕೆ, ಜಯಗಳನ್ನು ನಂಬುವುದಕ್ಕೆ, ನಮ್ಮ ದೇವರ ಬಲವನ್ನು ನಂಬುವುದಕ್ಕೆ ನಮಗೆ ಆಧಾರವಾಗಿರ್ತೈತೆ. ಒಂದು ವೇಳೆ ದೇವರು ಕೊಟ್ಟಿರುವಂಥ ನೀತಿ ಎಂಬ ವರ ನಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಇದನ್ನು ನಾವು ನಂಬದೇ ಹೋದರೆ ನೀನು ಯಾವುದನ್ನು ನಂಬಲಿಕ್ಕೆ ಸಾಧ್ಯವಿಲ್ಲ. ದೇವರು ನಿನ್ನ ಪಕ್ಷದಲ್ಲಿದ್ದಾನಂತ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಪ್ರಾರ್ಥನೆಗೆ ಆತನ ಸದುತ್ತರ ಕೊಡ್ತಾನೆ ಎಂಬುದಾಗಿ ನಂಬಲಿಕ್ಕೆ ಸಾಧ್ಯವಿಲ್ಲ. ವೈರಿ ಮೇಲೆ ನಿನಗೆ ಜಯವಾಗಿದೆ ಎಂಬುದನ್ನು ನಂಬಲಿಕ್ಕೆ ಸಾಧ್ಯವಿಲ್ಲ. ಪಾಪವನ್ನು ನೀನು ಜಯಿಸಬಲ್ಲೆ, ಪಾಪದ ಶೋಧನೆಗಳನ್ನು ದೇವರಾತ್ಮನ ಮೂಲಕ ನೀನು ಜಯಿಸಬಲ್ಲೆ ಎಂಬುವಂಥ ನಂಬುವುದಕ್ಕೆ ನಿನಗೆ ಸಾಧ್ಯವಾಗುವುದಿಲ್ಲ. ನಿನ್ನಲ್ಲಿ ಪವಿತ್ರಾತ್ಮನಿದ್ದಾನೆ, ದೇವರ ಜೀವ ಇದೆ, ನಿನಗೆ ರಕ್ಷಣೆಯಾಗಿದೆ. ನಾಳೆ ಮೋಕ್ಷಕ್ಕೆ ನೀನು ಹೋಗ್ತೀಯಾ, ಯೇಸುಸ್ವಾಮಿ ಬಂದಾಗ ಎತ್ತಲ್ಪಡ್ತೀಯ. ಯಾವ ನಂಬಿಕೆಗೂ ನಿನಗೆ ಸಾಧ್ಯ ಇಲ್ಲ, ಯಾವುದನ್ನು ನಂಬಲಿಕ್ಕೆ ನಿನಗೆ ಸಾಧ್ಯ ಆಗುವುದಿಲ್ಲ. ಬಟ್ ಇವೆಲ್ಲವೂ ನಂಬಿಕೆ ಮೇಲೆ ದೊರಕುವಂಥವಾಗಿದ್ದಾವೆ. ಇದು ಸ್ಪಷ್ಟವಾದಂಥ ಸಂಗತಿ. ಪ್ರೈಸ್ ದಿ ಲಾರ್ಡ್. ಎಲ್ಲವೂ ನಂಬಿಕೆ ಮೂಲಕವೇ ದೊರಕುವಂಥವಾಗಿದ್ದಾರೆ. ನೀನು ನೀತಿವಂತನಂತ ನಂಬದಿದ್ದರೆ ನೀನು ಯಾವ ದೇವರು ಕೊಟ್ಟ ಆಶೀರ್ವಾದಗಳನ್ನು, ಕ್ರಿಸ್ತನಲ್ಲಿ ಅನುಗ್ರಹಿಸಲ್ಪಟ್ಟ ಯಾವ ಆಶೀರ್ವಾದಗಳನ್ನು ನಾವು ನಂಬಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ನೀತಿವಂತರೆಂಬುದಾಗಿ ನಂಬುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದ ಸಂಗತಿ, ಅಗತ್ಯವಾದ ಸಂಗತಿ. ಒಬ್ಬ ಸೇವಕರು, ಅವರ ಹೆಸರು ನನಗೆ ನೆನಪಿಲ್ಲ, ಮೇ ಬಿ ಜಾನ್ ಮಹಲರ್ ಅಂತ ಅಂದುಕೊಳ್ತೇನೆ. ಅವರು ಹೀಗೆ ಹೇಳ್ತಾರೆ, ಶತಮಾನಗಳಿಂದ ಆದರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣಿಸಿ ಎದ್ದು ಬಂದು ಮನುಷ್ಯರಿಗೆ ಉಚಿತವಾಗಿ, ನಂಬುವವರಿಗೆ ಉಚಿತವಾಗಿ ತನ್ನ ನೀತಿಯನ್ನು ಕೊಟ್ಟ ಆ ಕಾರ್ಯ ಆಗಿರುವ ದಿನದಿಂದ ಈ ದಿನದ ತನಕ ಹೆಚ್ಚಾಗಿ ಅಟ್ಯಾಕ್ ಮಾಡಲ್ಪಡ್ತಿರುವಂಥದ್ದು, ಹೆಚ್ಚಾಗಿ ಎದುರಿಸಲ್ಪಡ್ತಿರುವಂಥದ್ದು, ವಿರೋಧಿಸಲ್ಪಡ್ತಿರುವಂಥ ಸತ್ಯ ಯಾವುದಂದರೆ, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಿಗೆ ದೇವರು ಉಚಿತವಾಗಿ ತನ್ನ ನೀತಿಯನ್ನೇ ಕೊಟ್ಟಿದ್ದಾನೆ. ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರು ತಾವು ನೀತಿ ಸ್ವರೂಪಿಗಳು, ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗಿದ್ದಾರೆ ಎಂಬುವಂಥ ಈ ಸತ್ಯ ವಚನವನ್ನು, ಸತ್ಯ ವಾರ್ತೆಯನ್ನು, ಈ ಕ್ರಿಸ್ತ ನಂಬಿಕೆಯನ್ನು, ಈ ನಂಬಿಕೆಯನ್ನು ಸೈತಾನನು ವಿರೋಧಿಸ್ತಾನೆ ಬಂದಿದ್ದಾನೆ, ಎದುರಿಸ್ತಾನೆ ಬಂದಿದ್ದಾನೆ. ಸೈತಾನನಂತ ಹೇಳುವಾಗ ನಮ್ಮ ಸಮಾಜವೇ, ಲೋಕ ಬಿಡಿ, ಲೋಕಕ್ಕೆ ಅದು ಗೊತ್ತಿಲ್ಲ, ಬಟ್ ಕ್ರೈಸ್ತವ ಸಮಾಜವೇ ಇದನ್ನು ಹೆಚ್ಚಾಗಿ ಎದುರಿಸ್ತಾ ಬಂದಿರುವಂಥದ್ದಾಗಿದೆ. ನೀನು ಹೇಗೆ ನೀತಿವಂತನಾಗ್ತೀಯ? ನಂಬಿದವರನ್ನೇ ಪ್ರಶ್ನೆ ಹಾಕುವಂಥ ಪ್ರಶ್ನೆಗಳಿವು. ನೀನು ನೀತಿವಂತನ, ಹೇಗೆ ನೀತಿವಂತನಾಗ್ತೀಯ? ನೀನು ಆ ತಪ್ಪು ಮಾಡಲಿಲ್ವಾ, ಈ ತಪ್ಪು ಮಾಡಲಿಲ್ವಾ, ಈ ಬಲಹೀನತೆ ನಿನ್ನಲ್ಲಿಲ್ವಾ, ಈ ತಪ್ಪು ನಿನ್ನಲ್ಲಿಲ್ವಾ, ನೀನು ನೀತಿವಂತನನ್ನು ಹೇಳ್ಕೊಂಡ್ರೆ ನೀತಿವಂತನಾಗಿ ಬಿಡ್ತೀರಾ ಅಂಥೇಳಿ ನಾವು ನೀತಿವಂತರ ಅಲ್ಲ ಎಂಬುದನ್ನು ಗೊತ್ತಿಲ್ಲದ ಹಾಗೆ ಕ್ರೈಸ್ತವರಾದ ನಮ್ಮ ಬಾಯಿಂದಲೇ, ನಂಬುವವರಾದ ನಮ್ಮ ಬಾಯಿಂದಲೇ, ಸುವಾರ್ಥ ಪ್ರಚಾರಕರಾದಂಥ ನಮ್ಮ ಬಾಯಿಂದಲೇ ನೀತಿವಂತರು ನೀವಲ್ಲ ಎಂಬುದಾಗಿ ಜನರಿಗೆ ಹೇಳುವಂತೆ ಸೈತಾನನು ವಂಚನೆ ಮಾಡ್ತಾ ಇದ್ದಾನೆ. ಆದಾದರೆ ಜಾನ್ ಮಹಲರ್ ಎಂಬಂಥ ಸೇವಕರು ಹೇಳುವಂಥ ಸಂಗತಿ ಏನಂದರೆ, ಶತಮಾನಗಳಿಂದ ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತು ಎದ್ದು ಬಂದ ಆ ದಿನಗಳಿಂದ ಸಹ ದೇವರ ಸತ್ಯಗಳು ಎದುರಿಸಲ್ಪಡ್ತಾನೇ ವಿರೋಧಿಸಲ್ಪಡ್ತಾನೇ ಇದ್ದಾವೆ. ಆದರೆ ಅದರಲ್ಲಿ ಹೆಚ್ಚಾಗಿ ವಿರೋಧಿಸಲ್ಪಡ್ತಿರುವಂಥ ಅತಿ ಪ್ರಾಮುಖ್ಯವಾದ ಸತ್ಯ, ಕ್ರೈಸ್ತ ನಂಬಿಕೆಗೆ ಅಸ್ಥಿವಾರವಾಗಿರುವಂಥ ಸತ್ಯ ಏನೆಂದರೆ, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರು ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳು, ಅವರು ಪಾಪಿಗಳೆಲ್ಲ ನೀತಿವಂತರು ಎನ್ನುವಂಥ ದೇವರ ನೀತಿ ಅವರಿಗೆ ದೊರಕಿದೆ ಎಂಬುವಂಥ ಈ ಸತ್ಯ ಅತೀ ಹೆಚ್ಚಾಗಿ ವಿರೋಧಿಸಲ್ಪಡ್ತಾ ಇದೆ ಎಂಬುದಾಗಿ. ಯಾಕಂದರೆ ಇದನ್ನು ದೇವರ ನೀತಿ ನಿನಗೆ ಸಿಗಲಿಲ್ಲ, ನೀನು ನೀತಿವಂತನಲ್ಲ ಎಂಬುದಾಗಿ ನಂಬಲಿಕ್ಕೆ ಜನರಿಗೆ ಆ ರೀತಿ ಮಾಡುವಂಥದ್ದಾದರೆ ಈ ಸೈತಾನನ ಕೈಯಲ್ಲಿ ಅವರು ನಿರಂತರವಾಗಿ ಗುಲಾಮರಾಗಲಿಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ಆದ್ದರಿಂದಲೇ ನಾವು ಎಚ್ಚೆತ್ತುಕೊಳ್ಳಬೇಕು. ಸತ್ಯವಾಕ್ಯ ಏನನ್ನು ಹೇಳ್ತೈತೆ, ಶಿಲುಬೆಯ ಸಂದೇಶ ಏನನ್ನು ಸಾರ್ತೈತೆ, ನಾವು ಏನನ್ನು ನಂಬುವುದಕ್ಕೆ ಕರೆಯಲ್ಪಟ್ಟಿದ್ದೇವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಶಿಲುಬೆಯ ಸಂದೇಶ ಸಾರ್ತಿರುವಂಥದ್ದು ನಿಮ್ಮ ಪಾಪಗಳು ನಿಮ್ಮ ಲೆಕ್ಕದಲ್ಲಿಲ್ಲ, ಅದು ಯೇಸು ಕ್ರಿಸ್ತನ ಲೆಕ್ಕಕ್ಕೆ ಹೋಗಿದ್ದಾವೆ ಎಂಬುದಾಗಿ. ಆತನ ನೀತಿ ನಿಮಗೆ ಕೊಡಲ್ಪಟ್ಟಿದೆ. ಇದು ನಿಮ್ಮ ಕ್ರಿಯೆಗಳಿಂದ ಬಂದಂಥ ನೀತಿಯಲ್ಲ, ನೀವು ಸಂಪಾದಿಸಿಕೊಂಡ ನೀತಿಯಲ್ಲ, ಇದು ದೇವರ ವರವಾಗಿ ದೊರಕಿರುವ ದೇವರ ನೀತಿ ಎಂಬುದಾಗಿ. ನಮ್ಮ ನೀತಿ ಅಲ್ಲ, ಇದು ದೇವರ ನೀತಿ ಎಂಬುದಾಗಿ. ನಮ್ಮನ್ನು ದೇವರ ಮುಂದೆ ನಿಲ್ಲಿಸುವಂಥದ್ದು ನಮ್ಮ ನೀತಿ ಅಲ್ಲ. ದೇವರ ವಾಕ್ಯ ಹೇಳ್ತೈತೆ, ನಮ್ಮ ಸ್ವಂತ ನೀತಿ ಕ್ರಿಯೆಗಳು ಆತನ ದೃಷ್ಟಿಗೆ ಹೊಲಸು ಬಟ್ಟೆಗಳಂತೆ ಇದ್ದಾವೆ ಎಂಬುದಾಗಿ. ಅದು ಆತನಿಗಿಷ್ಟ. ನಮ್ಮ ನೀತಿಯಿಂದ ನಾವು ಎಂದಿಗೂ ನೀತಿವಂತರಾಗಲಾರೆವು. ನಾವು ನೀತಿವಂತರಾಗಿ ಜೀವಿಸಬೇಕು, ತಪ್ಪಾಗಿ ಜೀವಿಸಲಿಕ್ಕೆ ಹೇಳ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ತಪ್ಪಾಗಿ ಜೀವಿಸಲಿಕ್ಕೆ ಹೇಳ್ತಾ ಇಲ್ಲ. ದೇವರು ತಪ್ಪಾದ ಜೀವಿತಕ್ಕೆ ನಮ್ಮನ್ನು ಕರೆಯಲಿಲ್ಲ. ಬಟ್ ಆದರೆ ನಾವು ಏನಾದರೂ ಒಳ್ಳೆಯದಾಗಿ ಬದುಕಿದರೆ,
ನಾವು ನೀತಿವಂತರಾಗಿ ಜೀವಿಸಿದರೆ, ಸ್ವಾಮಿ ನಾನು ಆ ಒಳ್ಳೆಯ ಕಾರ್ಯ ಮಾಡಿದೆ, ಈ ಒಳ್ಳೆಯ ಕಾರ್ಯ ಮಾಡಿದೆ, ನಾನು ಹೀಗೆ ನೀತಿಯಾಗಿ ಜೀವಿಸಿದೆ ಎಂಬುದಾಗಿ ನಮ್ಮ ನೀತಿ ಕ್ರಿಯೆಗಳನ್ನು ಇಟ್ಟುಕೊಂಡು ದೇವರ ಮುಂದೆ ನಿಲ್ಲಲು ನಮಗೆ ಸಾಧ್ಯ ಇಲ್ಲ. ದೇವರ ಮುಂದೆ ನಾವು ನಿಲ್ಲಬೇಕಂದ್ರೆ, ದೇವರ ಸನ್ನಿಧಿಯಲ್ಲಿ ಯೋಗ್ಯರಾಗಿ ನಾವು ನಿಲ್ಲಬೇಕಂದ್ರೆ, ದೇವರಿಗೆ ಸಮರ್ಪಕರಾದ ನೀತಿವಂತರು ನಾವು ಆಗಬೇಕಂದ್ರೆ ಆತನ ನೀತಿಯಿಂದಲೇ ಸಾಧ್ಯ ಹೊರತು ನಮ್ಮ ಕ್ರಿಯೆಗಳಿಂದ, ನಮ್ಮ ಬಲದಿಂದ, ನಮ್ಮ ಸ್ವಂತ ನೀತಿಯಿಂದ ಸಾಧ್ಯ ಇಲ್ಲ ಎಂಬುದನ್ನು ಸತ್ಯವೇದ ಸ್ಪಷ್ಟವಾಗಿ ಹೇಳುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಆದ್ದರಿಂದ ಕ್ರೈಸ್ತವರಾದ ನಮ್ಮ ನಂಬಿಕೆ ಏನಂದರೆ, ಮೊದಲು ಪ್ರಾರಂಭದ ನಂಬಿಕೆ, ಅಸ್ಥಿವಾರದ ನಂಬಿಕೆ ಏನಂದರೆ, ನಾನು ಪಾಪಿಯಲ್ಲ, ನಾನು ಪಾಪಿಯಾಗಿದ್ದೆ, ಬಟ್ ನನ್ನ ಪಾಪಗಳನ್ನು ಯೇಸು ಹೊತ್ತುಕೊಂಡು ನನ್ನ ಪಾಪಗಳ ಪರಿಹಾರವನ್ನು ಆತನು ಮಾಡಿದ್ದಾನೆ. ಆತನು ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ. ಈಗ ನನ್ನ ಪಾಪಗಳೆಲ್ಲ ಆತನ ಲೆಕ್ಕಕ್ಕೆ ಹೋಗಿದ್ದಾವೆ. ಆತನ ನೀತಿ ನನಗೆ ಕೊಡಲ್ಪಟ್ಟಿದೆ. ಇದು ನನ್ನ ನೀತಿಯಲ್ಲ, ದೇವರ ನೀತಿ, ವರವಾಗಿ ದೇವರ ಅನುಗ್ರಹವಾಗಿ ಕೃಪೆಯಿಂದ ಕೊಟ್ಟಿದ್ದಾನೆ. ನಾನು ನೀತಿವಂತನು, ದೇವರಿಗೆ ಸಮರ್ಪಕವಾದ ನೀತಿವಂತನು ಎಂಬುವಂಥ ನಂಬಿಕೆಗೆ ನಾವು ಬರಲೇಬೇಕು. ಇದನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಇದಕ್ಕೆ ಬರುವಂಥ ಯಾವ ವಿರೋಧಗಳನ್ನಾದರೂ ನಂಬಿಕೆಯಿಂದಲೇ ನಾವು ಸಮಾಧಾನದಿಂದ ಎದುರಿಸುವಂಥವರಾಗಿರಬೇಕು. ಎಲ್ಲರೂ ಹೇಳ್ತಾರೆ, ಅನೇಕರು ಹೇಳ್ತಾರೆ, ನೀನೇಗೆ ನೀತಿವಂತನಾಗ್ತೀಯಾ, ನಿನ್ನಲೇಗೆ ಪವಿತ್ರಾತ್ಮನಿರ್ತಾನೆ. ಯಾರಿಗೆ? ನಂಬುವವರಿಗೆ, ಸ್ವಾಮಿ ನಂಬುವವರಿಗೆ ಹೇಳುವಂಥ ಸಂಗತಿಗಳು. ಆಗ ನಾವು ಹೇಳಬೇಕು, ನನ್ನ ನೀತಿ ನನ್ನ ಕ್ರಿಯೆಗಳಿಂದಲ್ಲ, ನಾನು ಬಲಹೀನನೇ, ಆದರೆ ನನ್ನ ನೀತಿ ದೇವರು ಕೊಟ್ಟ ವರ, ಅದು ಆತನ ನೀತಿ, ಇದು ನನ್ನ ನಂಬಿಕೆ, ಇದು ವಾಕ್ಯ ಹೇಳ್ತೈತೆ ಎಂಬುದಾಗಿ ದೇವರ ವಾಕ್ಯ ಕೊಡುವ ನಂಬಿಕೆಯಲ್ಲಿ ಸ್ಥಿರವಾಗಿ ನಾವು ನಿಲ್ಲುವಂಥವರು ನಾವಾಗಿರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತೈತೆ, ನಂಬಿಕೆಯಿಂದಲೇ ನಾವು ಪವಿತ್ರ ಆತ್ಮನನ್ನು ಹೊಂದಿದ್ದೇವೆ ಎಂಬುದಾಗಿ, ನಂಬಿಕೆಯಿಂದಲೇ ಯೇಸು ಕ್ರಿಸ್ತನು ನಮ್ಮಲ್ಲಿ ವಾಸ ಮಾಡ್ತಿದ್ದಾನೆಂಬುದಾಗಿ, ನಂಬಿಕೆಯಿಂದಲೇ ದೇವರ ರಕ್ಷಣೆಗೆ ನಾವು ಪಾತ್ರರಾಗಿದ್ದೇವೆ ಎಂಬುದಾಗಿ. ಅದರ ಅರ್ಥ, ದೇವರು ನನಗೆ ರಕ್ಷಣೆ ಕೊಟ್ಟಿದ್ದಾನೆ, ಕ್ರಿಸ್ತನಲ್ಲಿ ನೀತಿಯನ್ನು ಕೊಟ್ಟಿದ್ದಾನೆ, ರಕ್ಷಣೆಯನ್ನು ಕೊಟ್ಟಿದ್ದಾನೆ, ಕ್ರಿಸ್ತನಲ್ಲಿ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಕ್ರಿಸ್ತನು ಮಾಡಿರುವ ಕಾರ್ಯವನ್ನು ನಂಬುವುದರಿಂದ ನಾವು ನೋಡ್ತೇವೆ, ನಾವು ಎಲ್ಲವನ್ನು, ಈ ಆತ್ಮಿಕ ಆಶೀರ್ವಾದಗಳನ್ನು ನಾವು ಹೊಂದಿ ಜೀವಿಸುವಂಥವರು, ಅದನ್ನು ಅನುಭವಿಸುವಂಥವರು ನಾವು ಆಗಿರ್ತೇವೆ. ಹಲ್ಲೆಲೂಯಾ. ಒಂದು ದೊಡ್ಡ ಬದಲಾವಣೆ ನಡೆದಿದೆ. ಈ ಬದಲಾವಣೆಯನ್ನು ನಾವು ನಂಬಬೇಕು. ಪಾಪಿಗಳಾದ ನಾವು ನೀತಿ ಸ್ವರೂಪಿಗಳಾಗಿದ್ದೇವೆ. ದೇವರ ನೀತಿ ನಮಗೆ ಕೊಟ್ಟಿದೆ. ಪಾಪ ಜ್ಞಾನವಿಲ್ಲದೆ ಯೇಸು ಪಾಪ ಸ್ವರೂಪಿಯಾಗ ಮಾಡಲ್ಪಟ್ಟಿದ್ದಾನೆ. ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಮಾಡಿಕೊಂಡಿದ್ದಾನೆ. ದೇವರೊಂದಿಗೆ ನಾವು ಈಗ ಸಮಾಧಾನದಲ್ಲಿ ಇರುವವರಂದರೆ, ಸಮಾಧಾನ ಅಂತ ಹೇಳುವಾಗ ಆತನೊಂದಿಗೆ ಅನ್ಯೋನ್ಯತೆಯಲ್ಲಿ ಇರುವವರು ನಾವಾಗಿದ್ದೇವೆ. ಪಾಪ ದೂರ ಮಾಡಿತ್ತು, ಈಗ ದೇವರ ನೀತಿ ನಮಗೆ ಕೊಡಲ್ಪಟ್ಟಿದೆ. ಆ ನೀತಿಯ ದೆಸೆಯಿಂದ ದೇವರೊಂದಿಗೆ ನಾವು ಅನ್ಯೋನ್ಯತೆಯಲ್ಲಿ ಇರುವಂಥವರಾಗಿದ್ದೇವೆ. ಯಾವಾಗಾದರೆ ದೇವರ ನೀತಿ ನಮ್ಮಲ್ಲಿ ಬಂತು, ದೇವರ ಆತ್ಮನು ಬರ್ತಾನೆ. ದೇವರ ಆತ್ಮನು ಬಂದು ಸತ್ತಂತ ನಮ್ಮ ಆತ್ಮ ಬ್ರತುಕುವಂಥದ್ದಾಗಿದೆ. ಸತ್ತಂತ ನಮ್ಮ ಆತ್ಮ ಬದುಕಿತೋ ದೇವರೊಂದಿಗೆ ಸಂಬಂಧ ಸ್ಥಾಪಿಸಲ್ಪಡುವಂಥದ್ದಾಗಿರ್ತದೆ. ದೇವರೊಂದಿಗೆ ಸಂಬಂಧದಲ್ಲೇ ನಾವು ಜೀವಿಸ್ತೇವಾ, ನಾವು ಈ ಲೋಕದಲ್ಲಿ ಎಲ್ಲದರ ಮೇಲೆ ಪೂರ್ಣ ಜಯಶಾಲಿಗಳು ನಾವು ಆಗಿರ್ತೇವೆ. ಆದ್ದರಿಂದ ಈ ದೇವರ ನೀತಿ ನಮಗೆ ಕೊಡಲ್ಪಟ್ಟಿದಲ್ಲ, ಅದನ್ನು ಶಿಲುಬೆಯ ಸಾರ್ಥ್ಯತಲ್ವ, ಇದು ಕ್ರೈಸ್ತ ನಂಬಿಕೆಗೆ ಆಧಾರ. ನೀನು ಕ್ರಿಸ್ತನನ್ನು ನಂಬುತ್ತೀ ಅಂದರೆ ಆತನು ಕ್ರಿಸ್ತನಲ್ಲಿ ಮಾಡಿರುವ ಕಾರ್ಯಗಳನ್ನು, ಅಥವಾ ಕ್ರಿಸ್ತನು ನಮಗೋಸ್ಕರ ಮಾಡಿರುವ ಕಾರ್ಯಗಳನ್ನು, ಕ್ರಿಸ್ತನು ಶಿಲುಬೆಯಲ್ಲಿ ನಮಗೆ ಅನುಗ್ರಹ ಮಾಡಿರುವಂಥ ವರಗಳನ್ನು, ಆಶೀರ್ವಾದಗಳನ್ನು ನಾವು ನಂಬದೆ ಹೇಗೆ ಕ್ರಿಸ್ತನನ್ನು ನಂಬುವವರು ನಾವಾಗ್ತೇವೆ? ನಾನು ಯೇಸುಸ್ವಾಮಿ ನಂಬಿದ್ದೇನೆಂದರೆ ಅರ್ಥವೇನೆಂದರೆ, ಯೇಸುಸ್ವಾಮಿ ಶಿಲುಬೆಯಲ್ಲಿ ಮಾಡಿರುವ ಕಾರ್ಯವನ್ನು ನಂಬಿದ್ದೇನೆ ಎಂಬುದಾಗಿ ಅರ್ಥ. ಯೇಸುಸ್ವಾಮಿ ಶಿಲುಬೆಯಲ್ಲಿ ಮಾಡಿರೋ ಕಾರ್ಯವನ್ನು ನಂಬುತ್ತೇವೆ ಅಂದರೆ ಅರ್ಥವೇನೆಂದರೆ, ಆತನು ನನ್ನ ಪಾಪಗಳನ್ನು ಹೊತ್ತುಕೊಂಡಿದ್ದಾನೆ, ಆತನ ನೀತಿಯನ್ನು ನನಗೆ ಕೊಟ್ಟಿದ್ದಾನೆ ಎಂಬುದಾಗಿ ನಂಬುತ್ತೇವೆ ಎಂಬುದು ಅರ್ಥ. ಹಲ್ಲೆಲೂಯಾ. ಆದ್ದರಿಂದ ದೇವರ ವಾಕ್ಯ ಹೇಳ್ತೈತೆ, ನಿಮ್ಮ ಬಿರುದನ್ನು ಕಸಿದುಕೊಳ್ಳುವವರಿದ್ದಾರೆ ಎಂಬುದಾಗಿ. ನಿಮ್ಮ ಬಿರುದನ್ನು ಕಸಿದುಕೊಳ್ಳುವವರು, ನೀತಿವಂತರಾಗಿ ದೇವರು ಬಿರುದು ಕೊಟ್ಟಿದ್ದಾನೆ, ಅದನ್ನು ಕಸಿದುಕೊಳ್ಳುವವರು ಇರ್ತಾರೆ. ಯಾವಾಗಲೂ ನೀನು ಪಾಪಿ ಅಂತ ಹೇಳ್ತಾರೆ. ನಿಜ, ನೀತಿವಂತರು, ದೇವರ ನೀತಿಯನ್ನು ಹೊಂದಿರುವ ವಿಶ್ವಾಸಿಗಳು ತಪ್ಪುಗಳು ಮಾಡುವವರಿದ್ದಾರೆ, ಮಾಡ್ತಾ ಇದ್ದಾರೆ. ಬಟ್ ಆದರೆ ಅವರ ತಪ್ಪುಗಳ ಮೂಲಕ ಅವರು ಡಿಫೈನ್ ಆಗುವುದಿಲ್ಲ ಅವರು ಯಾರೆಂಬುದಾಗಿ. ದೇವರು ಕ್ರಿಸ್ತನಲ್ಲಿ ಮಾಡಿರುವ ಕಾರ್ಯದ ಮೂಲಕ, ಅದರಲ್ಲಿ ಅವರ ನಂಬಿಕೆ ಇಟ್ಟದರ ಮೂಲಕ ಅವರು ಯಾರು ಎಂಬುದು ಮತ್ತು ನಿರ್ಧರಿಸಲ್ಪಡುವಂಥದ್ದಾಗಿರ್ತದೆ. ಬಟ್ ಆದರೆ ಯಾವಾಗಾದರೆ ನಾವು ನೀತಿವಂತರು, ದೇವರ ನೀತಿಯನ್ನು ಹೊಂದಿದ್ದೇವೆ ಎಂಬುದಾಗಿ, ದೇವರ ಜೀವವನ್ನು ಹೊಂದಿದ್ದೇವೆ ಎಂಬುದಾಗಿ, ಪವಿತ್ರ ಆತ್ಮನಿಗೆ ಆಲಯವಾಗಿದ್ದೇವೆ ಎಂಬುದಾಗಿ ಈ ಸತ್ಯದ ಪರಿಜ್ಞಾನದಲ್ಲಿ ಬೆಳೆಯುವಾಗ, ನಾನು ಹೇಳ್ತೇನೆ, ಲೋಕವನ್ನು
ಪಾಪವನ್ನು, ಶೋಧನೆಗಳನ್ನು ನಾವು ಜಯಿಸುವಂಥ ಪೂರ್ಣ ಜಯಶಾಲಿಗಳಾಗಿ ಹೊರಗಡೆ ಬರುವಂಥವರಾಗಿರ್ತೇವೆ. ಬಟ್ ಈ ಪೂರ್ಣ ಜಯಶಾಲಿಗಳು ಎಂಬುವಂಥ ಈ ಅನುಭವಕ್ಕೆ ಬರುವಂತೆ ಮಾಡುವಂಥದ್ದೇ ಕ್ರೈಸ್ತ ನಂಬಿಕೆ. ಹಲ್ಲೆಲೂಯಾ. ಆದ್ದರಿಂದ ಶಿಲುಬೆ ಹೇಳುವಂಥ ಸಂದೇಶವೇನೆಂದರೆ, ನೀನು ದೇವರ ನೀತಿವಂತನಾಗಿದ್ದೀ ಎಂಬುದನ್ನು. ಹಲ್ಲೆಲೂಯಾ. ಇವತ್ತು ಇನ್ನು ಕೆಲವು ಸಂಗತಿಗಳನ್ನು ನಾವು ನೋಡಿಕೊಳ್ಳೋಣ. ಕೊಲೊಸ್ಸೆದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 14-15 ವಚನಗಳನ್ನು ಓದಿಕೊಳ್ಳೋಣ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು, ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಶಿಲುಬೆ ಹೇಳುವಂಥ ಸಂದೇಶ, ಇನ್ನೊಂದು ಸಂದೇಶ ಏನಂದರೆ, ಮನುಷ್ಯನಿಗೆ ವೈರಿಯಾದಂಥ, ಮನುಷ್ಯನ ಮೇಲೆ ದೊರೆತನ ಮಾಡ್ತಿರುವಂಥ ಎಲ್ಲ ದೊರೆತನಗಳನ್ನು, ಎಲ್ಲ ಅಧಿಕಾರಗಳನ್ನು, ಎಲ್ಲ ರಾಜತ್ವಗಳನ್ನು ಆತನು ಜಯಿಸಲ್ಪಟ್ಟವುಗಳನ್ನಾಗಿ, ಅಂದರೆ ಅವು ಸೋತು ಹೋಗಿದ್ದಾವೆ ಎಂಬುದಾಗಿ ಅವರನ್ನು ನಿರಾಯುಧರನ್ನಾಗಿ ಮಾಡಿ, ಅವುಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯಿಸಲ್ಪಟ್ಟವುಗಳನ್ನಾಗಿ, ಅವು ಸೋಲಿಸಲ್ಪಟ್ಟಿದ್ದಾವೆ ಎಂಬುದಾಗಿ ಆತನು ಬಾಹಟವಾಗಿ ಪ್ರದರ್ಶಿಸಿದ್ದಾನೆ ಎಂಬುದಾಗಿ. ಅದಕ್ಕೆ ಶಿಲುಬೆಯ ಮರಣ ಅದು ಶುಭದಾಯಕ ಎಂಬುದು ನಮಗೆ ಗೊತ್ತುಂಟು. ಅದಕ್ಕೆ ಗುಡ್ ಫ್ರೈಡೇ ಎಂಬುದಾಗಿ ಹೇಳ್ತಾರೆ. ಯಾಕಂದರೆ ಅದು ಯೇಸುಸ್ವಾಮಿ ಸತ್ತಿದ್ದಾರೆ ಎಂಬುದಾಗಿ ಅಲ್ಲಿ ಕೆಟ್ಟದಾಗಿರುವಂಥದ್ದಲ್ಲ, ಅಲ್ಲಿ ಮಹಾ ದೊಡ್ಡ ಜಯ ಮಾನವ ಜಾತಿಗೆ ದೇವರು ಕೊಟ್ಟಿರುವಂಥ ಆತನಾಗಿದ್ದಾನೆ. ನಾವು ನೋಡ್ತೇವೆ, ಮನುಷ್ಯನ ಮೇಲೆ ದೊರೆತನ ಮಾಡುವಂಥ ಎಲ್ಲ ಸೈತಾನನ ದುರಾತ್ಮಗಳ, ಅಂಧಕಾರ ದೊರೆತನದ ಎಲ್ಲ ಅಧಿಕಾರಗಳ ಆಯುಧಗಳನ್ನು ಆತನು ನಿರಾಯುಧರನ್ನಾಗಿ ಮಾಡಿ ಅವುಗಳ ಕೈಯಿಂದ ಆಯುಧಗಳನ್ನು ಕಸಿದುಕೊಂಡಿದ್ದಾನಂತೆ. ಇದನ್ನು ಏನೆಂಬುದಾಗಿ ನಾವು ನೋಡೋಣ. ನಾವು ನೋಡ್ತೇವೆ 15ನೇ ವಚನ ಇನ್ನೊಂದು ಸಾರಿ ಓದ್ತಾನೆ. ಆತನು ದೊರೆತನಗಳನ್ನು, ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ. ದೊರೆತನಗಳು, ಅಧಿಕಾರಿಗಳು ಅಂತ ಹೇಳುವಾಗ ಯಾರು? ಅಂಧಕಾರದ ದೊರೆತನಗಳು, ಆಧಿಪತ್ಯಗಳು ಇದ್ದಾವೆಂಬುದು ಸತ್ಯವೇದ ಹೇಳುವಂಥದ್ದಾಗಿರ್ತದೆ. ಮನುಷ್ಯನ ಮೇಲೆ ಸೈತಾನನು ದೊರೆತನ ಮಾಡಲಿಕ್ಕೆ ಪ್ರಾರಂಭಿಸಿದ ಮನುಷ್ಯ ಪಾಪ ಮಾಡಿದ ಮೇಲೆ ಅವನ ಆಯುಧ ಏನು ಮನುಷ್ಯನ ಮೇಲೆ ಅಂದರೆ ಪಾಪವೇ ಅವನ ಆಯುಧ. ಅದಕ್ಕೆ ಅವನನ್ನು ನಿರಾಯುಧನನ್ನಾಗಿಯೇ ಸ್ವಾಮಿ ಮಾಡಿದ್ದಾನೆ ಶಿಲುಬೆಯಲ್ಲಿ. ಹಲ್ಲೆಲೂಯಾ. ಅದು ಪ್ರದರ್ಶಿಸಲ್ಪಟ್ಟಿದೆ. ಸೈತಾನನಿಗೆ ಆಯುಧವೇ ಇಲ್ಲ, ನಿಮ್ಮ ಮೇಲೆ ದೊರೆತನ ಮಾಡಲಿಕ್ಕೆ ಅವನಿಗೆ ಆಯುಧವೇ ಇಲ್ಲ. ಆಯುಧಗಳನ್ನು ನಿರಾಯುಧರನ್ನಾಗಿ ಮಾಡಿದ ಕಿತ್ತುಕೊಂಡಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಶಿಲುಬೆಯ ಮರಣದಲ್ಲಿ ಯೇಸು ಸ್ವಾಮಿ ಹೇಳುವಂಥ ಆತನಾಗಿರ್ತಾನೆ. ಏನು ಆಯುಧ ಅಂದರೆ ನಾನು ಹೇಳಿದೆ ಪಾಪ ಎಂಬುದಾಗಿ. ಪಾಪ ಅದರ ದೆಸೆಯಿಂದ ಬಂದ ಮರಣ ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ 14ನೇ ವಚನ ಹೇಳ್ತೈತೆ, ಆ ಪಾಪವನ್ನು, ಆ ಪಾಪದ ಪಟ್ಟಿಯನ್ನು, ಅಪರಾಧಗಳ ಪಟ್ಟಿಯನ್ನು ಆತನು ಶಿಲುಬೆಗೆ ಜಡಿದು ಅದನ್ನು ಇಲ್ಲದಂತಾಗ ಮಾಡಿದ್ದಾನೆ ಎಂಬುದಾಗಿ. ಶಿಲುಬೆಯಲ್ಲಿ ಯೇಸು ಜಡಿಯಲ್ಪಟ್ಟದ್ದು ನಾವೆಲ್ಲ ಹೇಳ್ತೇವೆ, ನಾವೆಲ್ಲ ಕೇಳ್ತೇವೆ, ನಾವೆಲ್ಲ ತಿಳ್ಕೊಂಡಿದ್ದೇವೆ. ಬಟ್ ಯೇಸು ಜಡಿಯಲ್ಪಟ್ಟದ್ದಲ್ಲ. ಆ ಯೇಸು ಅಲ್ಲಿ ಜಡಿಯಲ್ಪಟ್ಟಾಗ ನಿಜವಾಗಿ ಅಲ್ಲಿ ಜಡಿಯಲ್ಪಟ್ಟ ಸಂಗತಿ ಏನಂದರೆ, ನಿನ್ನ ನನ್ನ ಅಪರಾಧಗಳು, ನಿನ್ನ ನನ್ನ ಪಾಪಗಳು, ಪ್ರತಿ ಮನುಷ್ಯನ ಪಾಪಗಳು, ಅಪರಾಧಗಳು ಶಿಲುಬೆಯಲ್ಲಿ ಮತ್ತು ಜಡಿಯಲ್ಪಟ್ಟು ಇಲ್ಲದಂತಾಗ ಮಾಡಿದ್ದಾನಂತೆ. ದೇವರ ವಾಕ್ಯ ಹೇಳ್ತೈತೆ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ. 14ನೇ ವಚನ ಚೆಂದಾಗಿ ಓದಿ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡುವಂಥ ಪಟ್ಟಿಯನ್ನು, ನಮ್ಮ ಮೇಲೆ ದೋಷಾರೋಪಣೆ ಯಾರು ಮಾಡ್ತಿದ್ರು? ದೋಷಾರೋಪಣೆ ಮಾಡೋ ಪಟ್ಟಿ, ನೀನು ಇದು ತಪ್ಪು ಮಾಡಿದೆ, ಆ ತಪ್ಪು ಮಾಡಿದೆ, ಈ ಪಾಪ ಆ ಪಾಪ ಎಂಬುದಾಗಿ ನಮ್ಮ ಮೇಲೆ ದೋಷಾರೋಪಣ ಪಟ್ಟಿ, ಚಾರ್ಜ್ ಶೀಟ್ ಅಂತ ಹೇಳ್ತೇವಲ್ವ. ಈಗ ಸಹ ಕೋರ್ಟುಗಳಲ್ಲಿ ಅಪರಾಧಿಗಳ ಮೇಲೆ ಚಾರ್ಜ್ ಶೀಟನ್ನು ಸಲ್ಲಿಸ್ತಾರೆ ಪೊಲೀಸರು. ಹಾಗೆ ನಮ್ಮ ಮೇಲೆ ಇರುವಂಥ ಆ ಚಾರ್ಜ್ ಶೀಟನ್ನು ದೇವರ ವಾಕ್ಯ ಹೇಳ್ತೇವೆ, ಶಿಲುಬೆಯಲ್ಲಿ ಅದು ಕೆಡಿಸಲ್ಪಟ್ಟಿದೆ, ಜಡಿಯಲ್ಪಟ್ಟಿದೆ, ಇಲ್ಲದ ಹಾಗೇ ಮಾಡಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಇದು ಆತನ ಶಿಲುಬೆಯ ಮರಣ ಉದ್ದೇಶ. ಶಿಲುಬೆಯ ಮರಣದಲ್ಲಿ ನಡೆದಂಥ ಕಾರ್ಯ, ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಲ್ಪಟ್ಟಿದ್ದಾವೆ. ಹೇಗೆಂದರೆ ನಮ್ಮ ಮೇಲೆ ದೋಷಾರೋಪಣೆ ಮಾಡುವಂಥ ಪಟ್ಟಿಯನ್ನು ಆತನು ಕೆಡಿಸಿಬಿಟ್ಟಿದ್ದಾನೆ. ಆತನ ರಕ್ತ ತೊಳೆದಿರುವಂಥದ್ದಾಗಿದೆ. ಅದನ್ನು ಇಲ್ಲದಂತಾಗಿ, ಅದನ್ನು ಜಡಿದು ಇಲ್ಲದಂತಾಗಿ ಮಾಡಿದ್ದಾನೆ. ಆದ್ದರಿಂದ ಸೈತಾನನ ಕೈಯಲ್ಲಿ, ಸೈತಾನನಿಗೆ ಮನುಷ್ಯನ ಮೇಲಿರುವ ದೊರೆತನಕ್ಕೆ, ಆಳ್ವಿಕೆಗೆ, ಅಧಿಕಾರಕ್ಕೆ ಕಾರಣವಾಗಿರುವಂಥ ಆಯುಧ ಪಾಪವಾಗಿತ್ತು. ಆದರೆ ಆ ಪಾಪವನ್ನು ದೇವರು ಇಲ್ಲದಂತಾಗ ಮಾಡಿದ್ದಾನೆ. ಆತನು ಸೈತಾನನ ನಿರಾಯುಧರನ್ನಾಗಿ ಮಾಡಿದ್ದಾನೆ. ಸೈತಾನನು ಸೋತು ಹೋಗಿದ್ದಾನೆ. ಅವನಿಗೆ ಮನುಷ್ಯನ ಮೇಲೆ ಯಾವ ಅಧಿಕಾರವಿಲ್ಲ ಎಂಬುದನ್ನು ದೇವರು ಕ್ರಿಸ್ತನ ಮೂಲಕ ಶಿಲುಬೆ ಮೇಲೆ ಬಾಹಟವಾಗಿ ಪ್ರದರ್ಶಿಸಿರುವಂಥ ಆತನಾಗಿದ್ದಾನೆ.
ಆದ್ದರಿಂದ ದೇವರ ಮಗುವೆ ವಾಕ್ಯವನ್ನು ಕೇಳ್ತಿರುವಂಥ ನನ್ನ ಪ್ರಿಯರೇ, ಶಿಲುಬೆಯ ಸಂದೇಶ ಏನು ಹೇಳ್ತೈತೋ ಚಂದ ಅರ್ಥ ಮಾಡಿಕೊಳ್ಳಿ. ನಿನ್ನ ಆತ್ಮಗಳನ್ನು ತೆರೀರಿ, ಆತ್ಮನ ಕಿವಿಗಳನ್ನು ತೆರೀರಿ. ನಿಮ್ಮ ಹೃದಯ ಪೂರ್ವಕವಾಗಿ ವಾಕ್ಯ ಏನು ಹೇಳ್ತೈತೋ ಧ್ಯಾನ ಮಾಡಲಿಕ್ಕೆ ಪ್ರಾರಂಭಿಸಿರಿ. ದೇವರ ವಾಕ್ಯ ಹೇಳ್ತೈತೆ, ನಿಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟಿದ್ದಾವೆ, ನಿಮ್ಮ ಮೇಲೆ ದೋಷಾರೋಪಣೆ ಮಾಡುವಂಥ ಪಟ್ಟಿ ಕೆಡಿಸಲ್ಪಟ್ಟಿದೆ, ಅದು ಜಡಿಯಲ್ಪಟ್ಟಿದೆ. ಅಂದರೆ ನಿನ್ನ ಪಾಪದ ಅಪರಾಧಗಳು ಎಲ್ಲವೂ ಜಡಿಯಲ್ಪಟ್ಟಿದ್ದಾವೆ, ಅವು ಇಲ್ಲದ ಹಾಗೇ ಮಾಡಲ್ಪಟ್ಟಿದ್ದಾವೆ. ಆದ್ದರಿಂದ ಸೈತಾನನು ನಿರಾಯುಧನಾಗಿದ್ದಾನೆ. ಹೇಳೋಣ ಎಲ್ಲರೂ, ಸೈತಾನನು ನಿರಾಯುಧನಾಗಿದ್ದಾನೆ. ನನ್ನ ಮೇಲೆ ದೊರೆತನ ಮಾಡಲಿಕ್ಕೆ ಅದಕ್ಕೆ ಆಯುಧವೇ ಇಲ್ಲ, ಅಧಿಕಾರವೇ ಇಲ್ಲ. ಯಾಕಂದರೆ ನನ್ನ ಪಾಪಗಳು ಇಲ್ಲದ ಹಾಗೆ ಕ್ರಿಸ್ತನು ಶಿಲುಬೆಯಲ್ಲಿ ಅದರ ಜಡಿದು ಇಲ್ಲದಂತಾಗ ಮಾಡಿದ್ದಾನೆ. ಅದಕ್ಕೆ ಸೈತಾನನು ಸೋಲಿಸಲ್ಪಟ್ಟಿದ್ದಾನೆ. ನಮ್ಮ ಮೇಲೆ ಇರುವಂಥ ಎಲ್ಲ ಅಂಧಕಾರ ದೊರೆತನಗಳು, ಅಧಿಕಾರಗಳು ನಿರಾಯುಧರಾಗಿ ಮಾಡಲ್ಪಟ್ಟು ಅವು ಜಯಿಸಲ್ಪಟ್ಟವುಗಳಾಗಿ ಯೇಸು ತೋರಿಸಿದ್ದಾನೆ. ಆದ್ದರಿಂದ ನಾವು ಸೈತಾನನ ದೊರೆತನದಲ್ಲಿಲ್ಲ, ಅವನು ದೊರೆತನ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ನಾವು ದೇವರ ದೊರೆತನದಲ್ಲಿ ಇರುವವರು, ದೇವರ ರಾಜ್ಯ ಸಂಬಂಧಿಗಳು, ದೇವರ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಲ್ಪಟ್ಟವರು, ಪವಿತ್ರಾತ್ಮನ ಆಳ್ವಿಕೆಗೆ ಒಳಪಟ್ಟವರು ನಾವಾಗಿದ್ದೇವೆ. ಈ ಸಂದೇಶವನ್ನು ನಂಬಿರಿ, ದೇವರ ಮಹಿಮೆಯನ್ನು ಅನುಭವಿಸ್ತಾ ನಾವು ಹೋಗೋಣ. ಮುಂದಿನ ವಾರಗಳಲ್ಲಿ ತಿರುಗಿ ಇದೇ ಸಂದೇಶಗಳು, ಶಿಲುಬೆಯ ಸಂದೇಶ ಮತ್ತು ಮುಂದುವರಿಸಿ ನಾನು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಕರ್ತನು ನಮ್ಮೊಂದಿಗಿರಲಿ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತ, ಶಿಲುಬೆಯಲ್ಲಿ ಕರ್ತನೇ ಎಲ್ಲ ದೊರೆತನಗಳನ್ನು, ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ನೀನು ಮೆರೆಸುತ್ತಾ ತೋರಿಸಿದ್ದೀ ಎಂಬುದಾಗಿ ಸ್ವಾಮಿ. ಶಿಲುಬೆ ನಮಗೆ ಹೇಳುವಂಥ ಸಂಗತಿ, ನಿನ್ನ ಮೇಲೆ ದೊರೆತನ ಮಾಡುವ ವೈರಿಗೆ ಆಯುಧವಿಲ್ಲದ ಹಾಗೆ ಮಾಡಿ ಅವನನ್ನು ಸೋಲಿಸಿದ್ದೇನೆ ಎಂಬುದನ್ನು ನೀನು ಸಾರ್ತಿರುವುದಕ್ಕಾಗಿ ಸ್ತೋತ್ರ ಕರ್ತನೆ ಸ್ವಾಮಿ. ಅವನ ಆಯುಧ ನಮ್ಮ ಮೇಲೆ ಪಾಪವಿತ್ತು, ಆದರೆ ಆ ಪಾಪವನ್ನು ಜಗಿದು ಇಲ್ಲದಂತಾಗ ನೀನು ಶಿಲುಬೆಯಲ್ಲಿ ಮಾಡಿರುವುದಕ್ಕಾಗಿ ಸ್ತೋತ್ರ. ಈ ಸತ್ಯವು ನಮ್ಮಲ್ಲಿ ಸ್ಥಾಪಿಸಲ್ಪಡಲಿ. ವೈರಿಗೆ ನಮ್ಮ ಮೇಲೆ ದೊರೆತನಕ್ಕೆ ಅಧಿಕಾರವಿಲ್ಲ ಎಂಬುದು ಈ ಸತ್ಯ ಸ್ಪಷ್ಟವಾಗಿ ಕೇಳುವಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಕರ್ತನೆಪ್ಪ ಅವರ ಗ್ರಾಹಿಕೆಗೆ ಬರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಈ ನಂಬಿಕೆಯಲ್ಲಿ ನಾವೆಲ್ಲರೂ ನಡೆದು ಈ ಲೋಕದಲ್ಲಿ ನಿನ್ನ ಮಹಿಮೆಯನ್ನು ಪ್ರಚುರಪಡಿಸುವಂತೆ ಕೃಪೆಯನ್ನು ಅನುಗ್ರಹಿಸು. ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್.